ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ, ನೂರಾರು ಅಧಿವೇಶನಗಳು ನಡೆದಿದೆ. ಇದು ಕರ್ನಾಟಕದ 7 ಕೋಟಿ ಜನರ ಆತ್ಮ ಇರುವಂತ ಜಾಗ. ಇದು ಕರ್ನಾಟಕದ 7 ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ. ಮತ್ತು ಸಂವಿಧಾನ ಇರುವಂತ, ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂತ ಸ್ಥಳ ಇದು. ಮತ್ತೆ ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧವನ್ನು ಕಟ್ಟುವಂತ ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತು ಆಗಿರುವಂತ ಘಟನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್, ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡಿಬಿಟ್ಟಿದೆ. ಏನಪ್ಪ, ನಮಗೆಲ್ಲ ರಕ್ಷಣೆ ಕೊಡುವಂತ ಸ್ಥಳ ಯಾವುದಿದೆ ಅದೊಂದು ಪವಿತ್ರ ಸ್ಥಳ. ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಇನ್ನು ನಮ್ಮ ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ. ಯಾರು ರಕ್ಷಣೆಯನ್ನ ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧ ಒಳಗಡೆ ಬರಕ್ಕೆ ಅವಕಾಶ ಯಾರು ಕೊಟ್ರು? ಅವ್ರಿಗೆ ಯಾರು ಕೊಟ್ರು? ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಲಿರಕ್ಕೆ ಯಾರು ಅವಕಾಶ ಕೊಟ್ರು? ಮಂತ್ರಿ ಅವರೇ, ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ. ಅಶೋಕ್ ಅವರು ಕೂಗಿಲ್ಲ. ಅಲ್ಲೇ ಹಿಡ್ಕೊಂಡು ಅವ್ರಿಗೆಲ್ಲರಿಗೂ ಚಂದಾಗ ರುಬ್ಬಿದ್ರು ಹಿಡ್ಕೊಂಡು. ನೀವ್ಯಾರನ ರುಬ್ಬಿದ್ರ ಅವ್ರಿಗೆ? ನೀವ್ಯಾರನ ಹೊಡೆದ್ರ ಅವ್ರಿಗೆ? ಬಿರಿಯಾನಿ ಕೊಟ್ರಲ್ಲ ನೀವು, ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆಲ್ಲ. ಚಂದ ಬಿರಿಯಾನಿ ಕೊಟ್ಟು, ಚಂದ ಸಾಕ್ರಿ ಬಿರಿಯಾನಿ ಕೊಟ್ಬಿಟ್ಟು ಅವ್ರಿಗೆ. ಒಳ್ಳೊಳ್ಳೆ ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆ. ಚಂದಾಗಿ ನೀರ್ನೇ ಮಾಡ್ಕೊಂಡಿರಿ. ನೋಡಿ, ರಾಷ್ಟ್ರೀಯ ಅವಮಾನ ಆಗಿದ್ರೆ ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ ರಾಷ್ಟ್ರೀಯ ಅವಮಾನ ಆಗೋದನ್ನ. ಹೌದು, ನೂರು ಸರಿ ಹೇಳ್ತೀನಿ. ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು, ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು. ನಿಮ್ಮವ್ರು ಯಾಕೆ ನಿಲ್ತಾರೆ? ಏನಾಗಿದೆ ಅವ್ರಿಗೆ? ಅವ್ರಿಗೆ ನೀವೆಲ್ಲ ಮಾತಾಡ್ತಾರೆ ಆ ಕಡೆ. ಯಾಕೆ ನಾಯಕರು ಮಾತ್ರ ಯಾಕೆ ಮಾತಾಡ್ತೀರಿ? ನಿಮ್ಮ ನಾಯಕರು ಮಾತಾಡೋದು ನಿಮ್ಗೆ ಜವಾಬ್ದಾರಿ ಬೇಕು. ಅವ್ರು ನೋಡಿ, ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಳಿ, ಅವರನ್ನು ಸರಿಪಡಿಸ್ಕೊಳ್ತಾರೆ. ಅವರು ನಿಮ್ಗೆ ಹೇಳುದು, ನೀವು ಅವ್ರಿಗೆ ಹೇಳುದು. ನೀವು ಸರಿಯಾಗಿ ಎಲ್ಲೋ ಕೂಡ ಸರಿಯಾಗ್ತದೆ. ನೀವು ಮಾತಾಡಿ.